ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷೂಸ್ ವ್ಲಾಗ್. ಇದು ಇವತ್ತಿನ ಲಾಗ್ ಬಂದು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶದ ಲಾಗ್ ಆಗಿತ್ತು. ಸೊ ಅವಳು ಹೊಸ್ದಾಗಿ ಮನೆ ಕಟ್ಸಿದ್ಲು. ಸೊ ಹಾಗಾಗಿ ಗೃಹ ಪ್ರವೇಶಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಾವೆಲ್ಲ ಮನೆಯಿಂದ ಫಸ್ಟ್ ಡೇಗೆ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಅಲ್ಲಿ ಲಕ್ಷ್ಮೀ ಪೂಜೆಗೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲನೂ ರೆಡಿ ಮಾಡ್ಕೋತಾ ಇದ್ದರು. ಇದು ಫಸ್ಟ್ ಫ್ಲೋರಲ್ಲಿ ರೆಡಿ ಮಾಡಿದ್ದಿದ್ದು. ನಾವೆಲ್ಲ ರೆಡಿ ಆಗಿದ್ವಿ. ಸೊ ನಾವೆಲ್ಲ ಹೋದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಕ್ಕ ಎಲ್ಲ ತುಂಬ ಚೆನ್ನಾಗಿ ರೆಡಿ ಆಗಿದ್ರು. ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಫಸ್ಟ್ ಡೇ ಎಲ್ಲ ರಾತ್ರಿ ಎಲ್ಲ ಪೂಜೆ ತುಂಬ ಚೆನ್ನಾಗಾಯಿತು. ಇವರೇ ನಮ್ಮ ಅಕ್ಕ ಮಾಮ, ಅವರಿಬ್ಬರೇ ಪೂಜೆಗೆ ಕೂತಿದ್ದಿತ್ತು. ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸುದರ್ಶನ ಮತ್ತು ವಾಸ್ತು ಪೂಜೆಗೆ ಅಂತ ಹೊರಟ್ವಿ. ಅಲ್ಲಿಗೆ ಹೋಗಿ ಅದೆರಡಕ್ಕೂ ಪೂಜೆ ಎಲ್ಲ ಮುಗಿಸ್ಕೊಂಡು ಏನೋ ಅವ್ರು ಕಟ್ಸಿರೋ ಮನೆ ಎಲ್ಲನೂ ಚೆನ್ನಾಗಿರಲಿ, ಇನ್ಮೇಲಿಂದ ಯಾವುದೇ ವಾಸ್ತು ದೋಷ ಆಗಿರ್ಬೋದು, ಏನು ಕೆಟ್ಟದೇನು ಇರಬಾರ್ದು ಅಂತೆಲ್ಲ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೊರಟಿದ್ವಿ. ನಾವೆಲ್ಲರೂ ಮನೆಗೆ ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ 2:45 ಆಗೋಗಿತ್ತು. ಅಲ್ಲಿಗೆ ಹೋಗಿ ಒಂದು 5 ನಿಮಿಷ ಸುಮ್ಮನೆ ಹಂಗೆ ಉಳ್ಳಾಡಿಕೊಂಡು ಮತ್ತೆ ಸೆಕೆಂಡ್ ಡೇಗೆ ಎದ್ದು ಎಲ್ಲ ರೆಡಿ ಆದ್ವಿ. ನಾವೆಲ್ಲ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಹಾಲುಗ್ಸೋದಕ್ಕೆ ಅಲ್ಲಿ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಹಾಲುಗ್ಸೋದಕ್ಕೆ ಅಂತ. ಅದಾದಮೇಲಿಂದ ಇಲ್ಲಿ ಹೊಸ್ಲು ಪೂಜೆ ಆಯಿತು. ಇದು ಬಂದು 3rd ಫ್ಲೋರಲ್ಲಿ ಆಗಿರೋದು ಹೊಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಎಂಟ್ರಾಗ್ತಿದ್ದಂಗೆ ಹಾಲು ಸಿಗುತ್ತೆ ನಿಮಗೆ. ಹಾಲಲ್ಲಿ ಲಕ್ಷ್ಮೀ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಈ ಕಡೆ ಬಂದರೆ ದೇವ್ರ ಮನೆ ಇದೆ, ಅಲ್ಲಿ ಗಂಗೆ ಪೂಜೆ ಆಗಿತ್ತು ಮತ್ತು ಮನೆ ದೇವರಿಗೂ ಸಹ ಪೂಜೆನ ಮುಗಿಸ್ಕೊಂಡಿದ್ರು. ಸೊ ಹಾಗೆ ಈ ಕಡೆ ನಡ್ಕೊಂಡು ಬಂದರೆ ನಿಮಗೆ ಕಿಚನ್ ಸಿಗುತ್ತೆ. ಕಿಚನ್ನು ಅಷ್ಟೇ ತುಂಬ ಚೆನ್ನಾಗಿ ಕಟ್ಸಿದ್ದಾಳೆ. ದೊಡ್ಡದಾಗೆ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು ಚೆನ್ನಾಗಿತ್ತು. ಕುಣಿತಾ ಕುಣಿಯುತ್ತಾ ಕಮಲವ ಕೈಯಲ್ಲಿ ಹಿಡಿದೋಳೆ. ಪೂಜಾರು ಎಲ್ಲ ಸಾಂಗ್ ಕೇಳಿಕೊಂಡು ಮತ್ತೆ ಲಕ್ಷ್ಮೀ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಅಕ್ಕ ಹೋಗಿ ದೀಪ ಎಲ್ಲ ಹಚ್ಚಿ ಬಂದು. ಇದರಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ಕಾಣ್ತಿದ್ಲು ಅಂತ. ದಿಸ್ ವಾಸ್ ದ 3rd ಔಟ್ಫಿಟ್ ಆಫ್ ಸೆಕೆಂಡ್ ಡೇ ನಂದು. ನೋಡಿ ನಮ್ಮ ಮಾಮ ಲಕ್ಷ್ಮೀ ಪೂಜೆಗಳೆಲ್ಲ ರೆಡಿ ಮಾಡ್ತಿದ್ರು. ಆಮೇಲಿಂದ ಲಕ್ಷ್ಮೀ ಪೂಜೆ ಎಲ್ಲ ಮುಗಿಸಿ ಹೋಮ ರೆಡಿ ಮಾಡಿಕೊಂಡ್ರು. ಹೋಮಕ್ಕೆಲ್ಲ ರೆಡಿ ಮಾಡಿಕೊಂಡ್ರು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಅವ್ರ ಜೊತೆಲ್ಲ ಎಂಜಾಯ್ ಮಾಡಿಕೊಂಡು ಪೂಜೆ ಅಟೆಂಡ್ ಮಾಡಿ ದೇವ್ರ ಜೊತೆ ಭಕ್ತಿಯಿಂದ ಇದ್ದು ಫ್ಯಾಮಿಲಿ ಜೊತೆ ಫನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಅದಾದ ಸೊ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಫ್ಯಾಮಿಲಿ ಜೊತೆ ಸ್ವಲ್ಪ ಎಲ್ಲ ಎಂಜಾಯ್ ಮಾಡಿ ನನ್ನ ಡೇನ ನಾನು ಕಂಪ್ಲೀಟ್ ಮಾಡಿದೆ. ಇದಾಗಿತ್ತು ನನ್ನ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನ್ನ ವೀಡಿಯೋಸ್ಗೆಲ್ಲನೂ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಯಾರಿಗಾದರೂ ಹೋಮ್ ಟೂರ್ ಬೇಕಿದ್ರೆ ಕಮೆಂಟ್ ಹಾಕಿ. ನಾನು ನೆಕ್ಸ್ಟ್ ವ್ಲಾಗ್